ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇದರ ವಿಡಿಯೋದಲ್ಲಿ ಯಾರ ಮೇಲೆ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಲಾಗಿರುತ್ತೆ ಅವ್ರಿಗೆ ಅವರ ಜೀವಕ್ಕೆ ವಾಮಿಂಟ್ ಬರ್ತಕ್ಕಂಥದ್ದು ಅಂದರೆ ವಾಂತಿ ಆಗ್ತಕ್ಕಂಥದ್ದು ಆಗುತ್ತಾ, ಇದ್ರ ಬಗ್ಗೆ ವಿಡಿಯೋದಲ್ಲಿ ನೋಡೋಣ. ಏನು ಘಟನೆಗಳು ನಡೀತಾವೆ ತಾಂತ್ರಿಕ ಕ್ರಿಯಾದಿಗಳು ಆದಂಥ ಸಂದರ್ಭದಲ್ಲಿ, ಜೀವದ ಕಾರ್ಯ ಏನು, ಇನ್ನೊಂದು ಬಾಡಿಗೆ ಜೀವ ಅಂದರೆ ಯಾವುದು ನೆಗೆಟಿವಿಟಿ ಇರುತ್ತೆ, ಆ ಜೀವದ ಕಾರ್ಯ ಏನು, ಯಾಕೆ ಈ ರೀತಿಯಾಗಿ ಘಟನೆಗಳು ನಡೆಯೋದಿಲ್ವೋ ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ತಾಂತ್ರಿಕ ಕ್ರಿಯೆ ಆದಂಥ ಸಂದರ್ಭದಲ್ಲಿ ಗಮನಿಸಿ, ಶುದ್ಧವಾಗಿರ್ತಕ್ಕಂಥ ಒಂದು ಲೋಟದ ನೀರಿಗೆ ಒಂದು ಕರಿ ಮಸಿ ಎಂಬತಕ್ಕಂಥದ್ದನ್ನು ಅಲ್ಲಿ ಲೋಟಕ್ಕೆ ಹಾಕಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಗಮನಿಸಿ, ಆ ಒಂದು ನೀರು ಅಶುದ್ಧತೆಯ ಸ್ಥಿತಿಯನ್ನು ಪಡ್ಕೊಬಿಡುತ್ತೆ. ಒಂದು ಶುದ್ಧವಾಗಿರೋ ಗಾಜಿನ ಲೋಟದಲ್ಲಿ ಹಾಕಿರ್ತಕ್ಕಂತಹ ತಿಳಿ ನೀರಿಗೆ ಒಂದು ಚಿಟಿಕೆಯಷ್ಟು, ಒಂದು ಹರಳು ಉಪ್ಪಿನಷ್ಟು ಒಂದು ಮಸಿಯನ್ನು ಹಾಕಿದ್ರೆ ಹೇಗಾಗುತ್ತೆ, ಅದು ತೇಲುತ್ತೆ, ನೀರೊಳಗಡೆ ಆ ಕಡೆ ಹೋಗುತ್ತೆ ಈ ಕಡೆ ಹೋಗುತ್ತೆ, ಇಲ್ಲ ತೇಲುತ್ತೆ, ಈ ರೀತಿಯಾದಂಥ ಕಾರ್ಯವನ್ನು ಮಾಡ್ತಾ ಇರುತ್ತೆ. ಈಗ ಶುದ್ಧವಾಗಿರ್ತಕ್ಕಂಥ ದೇಹ ಏನಿರುತ್ತೆ, ಆ ಶುದ್ಧವಾಗಿರ್ತಕ್ಕಂಥ ದೇಹ ತನಗೆ ಇಷ್ಟ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ ಖಾರ ಸೇವನೆಯನ್ನು ಮಾಡ್ತಾ ಇದ್ರೆ, ಸಿಹಿ ಸೇವನೆಯನ್ನು ಮಾಡ್ತಾ ಇದ್ರೆ, ಅಥವಾ ಹುಳಿ ಉಪ್ಪು ಖಾರದ ಸೇವನೆಯನ್ನು ಮಾಡ್ತಾ ಇದ್ರೆ ಅವರಿಗೆ ಅದೇ ರೀತಿಯಾದಂಥ ಪದಾರ್ಥಗಳು ಆಹಾರಗಳು ಇಷ್ಟ ಆಗ್ತವೆ. ಅಂದರೆ ನನಗೆ ಸಿಹಿ ತಿಂಡಿ ಇಷ್ಟ, ಕೆಲವರಿಗೆ ನನಗೆ ಖಾರ ತಿಂಡಿಗಳು ಇಷ್ಟ, ನನಗೆ ಬೇಕ್ರಿ ತಿಂಡಿ ಇಷ್ಟ, ಈ ರೀತಿಯಾಗಿ ಇಷ್ಟದ ಹೇಳ್ತಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಇಷ್ಟ ಅಂದರೆ ಇನ್ನೊಂದು ಯಾವುದೋ ವಸ್ತು ಇದೆ ಅದು ಇಷ್ಟ ಆಗೋದಿಲ್ಲ ಅಂತ ಅರ್ಥ. ಈಗ ಒಬ್ಬ ಮನುಷ್ಯನಿಗೆ ಖಾರ ಇಷ್ಟ ಅಂದರೆ ಸಿಹಿ ಇಷ್ಟ ಆಗೋದಿಲ್ಲ ಅಂತ ಕೂಡ ಇರುತ್ತೆ. ನನಗೆ ಇಷ್ಟ ಅಂದರೆ ಅದು ತದ್ವಿರುದ್ಧ ಪದವನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಷ್ಟ ಅಲ್ಲದಂತಹ ವಸ್ತುಗಳು ಕೂಡ, ಪದಾರ್ಥಗಳು ಕೂಡ, ತಿಂಡಿ ತಿನಿಸುಗಳು ಕೂಡ, ಪಾನೀಯಗಳು ಕೂಡ ಆ ಮನುಷ್ಯನಿಗೆ ಇದೆ, ತದ್ವಿರುದ್ಧವಾದಂಥ ಅಂಶಗಳು ಇದ್ದಾವೆ ಅಂತ ಅರ್ಥ. ಹೀಗಿದ ಮೇಲೆ ಒಂದು ಜೀವ ತನಗೆ ಇಷ್ಟವಾಗಿರ್ತಕ್ಕಂತಹ ಸೆಲ್ಗಳ ಸ್ವೀಕಾರ ಮಾಡುತ್ತೆ ಆಹಾರ ರೂಪದಲ್ಲಿ, ತನಗೆ ಇಷ್ಟವಾಗಿರ್ತಕ್ಕಂತಹ ನಿದ್ರಾಭಂಗಿಗಳನ್ನು ಸ್ವೀಕಾರ ಮಾಡುತ್ತದೆ ತನ್ನ ಇಷ್ಟದಂತೆ. ತನ್ನ ಜೀವನದಲ್ಲಿ ಯಾವ ವಿಭಾಗದಲ್ಲಿ ನಾನು ಕಾರ್ಯವನ್ನು ಮಾಡಬೇಕು, ಯಾವ ವಿಭಾಗದಲ್ಲಿ ನಾನು ಒಬ್ಬರು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಅಥವಾ ವಕೀಲನಾಗಬೇಕು, ಅಥವಾ ಇನ್ಯಾವುದೋ ಒಂದು ವಿಭಾಗದಲ್ಲಿ ಕಲೆ ಚಟುವಟಿಕೆ ಕ್ರೀಡಾರಂಗ ಯಾವುದೋ ಒಂದು ವಿಭಾಗದಲ್ಲಿ ನಾನು ಈ ರೀತಿಯಾಗಿ ಒಬ್ಬ ಮನುಷ್ಯನಾಗಬೇಕು ಅಂದರೆ ಒಬ್ಬ ಕಲೆಗಾರನಾಗಬೇಕು, ಹೀಗೆ ಆಯ್ಕೆಯನ್ನು ಜೀವ ಮಾಡಿಕೊಳ್ಳುತ್ತೆ. ಅಂದರೆ ಉಳಿದಂಥ ಆಯ್ಕೆಗಳೇನಿದ್ದಾವೆ ಅವುಗಳಲ್ಲಿ ಅಷ್ಟು ಆಸಕ್ತಿ ಇರೋದಿಲ್ಲ, ಇಷ್ಟ ಇರೋದಿಲ್ಲ ಎಂಬತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ಅಂದರೆ ಇಡೀ ಭೂಮಂಡಲದಲ್ಲಿ ಇರ್ತಕ್ಕಂತಹ ದೇಹರಾಶಿಯನ್ನು ನಾವು, ಜೀವಿತ ದೇಹರಾಶಿಯನ್ನು ನಾವು ನೋಡಿದಾಗ ಏನಾಗುತ್ತೆ, ಆ ಜೀವಿತ ದೇಹರಾಶಿಗೆ ಒಂದು ವಿಷಯದಲ್ಲಿ ಇಷ್ಟ ಇದ್ದರೆ ಹಲವು ವಿಷಯಗಳಲ್ಲಿ ಇಷ್ಟ ಇರೋದಿಲ್ಲ. ಅದಕ್ಕೆ ಸಕ್ಷಮ ಆಯಸ್ಸು, ಸಕ್ಷಮ ವಿಧಾನ, ಸಕ್ಷಮ ಸಮಯ ಕಾಲ ಎಂಬತಕ್ಕಂಥದ್ದು ಬೇಕು. ಆದಾಗ್ಯೂ ಕೂಡ ಈಗಿನ ಪರಿಸ್ಥಿತಿಗೆ ನಾವು ಗಮನಿಸಿದರೆ ಜೀವಕ್ಕೆ ಇರ್ತಕ್ಕಂಥದ್ದು ಒಂದು ಜನ್ಮ, ಜೀವಕ್ಕೆ ಇರ್ತಕ್ಕಂಥದ್ದು ಒಂದು ಅವಕಾಶ, ಜೀವಕ್ಕೆ ಇರ್ತಕ್ಕಂಥದ್ದು ಮನುಷ್ಯ ವರ್ಗದ ಬದುಕು. ಹೀಗಿದ್ದಾಗ ಹಲವು ವಿಭಾಗದಲ್ಲಿ ಕಾರ್ಯವನ್ನು ಮಾಡೋದಾದ್ರೂ ಕೂಡ ಜೀವ ಏನು ಕರ್ಮ ತಂದಿರುತ್ತೆ ಅದನ್ನು ಒಂದೇ ಆಯ್ಕೆಯನ್ನು ಮಾಡ್ಕೊಂಡಿರುತ್ತೆ. ಹಾಗಾಗಿ ಯಾವ ಜೀವಕ್ಕೆ ಯಾವ ಆಹಾರ ಸೂಕ್ತವಾಗುತ್ತೋ ಆ ಆಹಾರದ ಸೇವನೆಯನ್ನು ಇಷ್ಟಪಡುತ್ತೆ, ಯಾವ ಜೀವಕ್ಕೆ ಯಾವ ಕಾರ್ಯ ಇಷ್ಟ ಆಗುತ್ತೋ ಆ ಕಾರ್ಯವನ್ನು ಮಾಡುತ್ತೆ. ಆ ಕಾರ್ಯವಿಧಾನದಲ್ಲಿ ವಿದ್ಯಾಭ್ಯಾಸದ ನಂತರದಲ್ಲೂ ವೃತ್ತಿ ಇತ್ಯಾದಿ ಏನು ಕಾರ್ಯವನ್ನು ಮಾಡುತ್ತೆ. ಹೀಗಿದ್ದಾಗ ಒಂದು ವಿಷಯವನ್ನು ಅದು ಇಷ್ಟಪಡುತ್ತೆ, ಹಲವು ವಿಷಯಗಳನ್ನು ಇಷ್ಟಪಡೋದಿಲ್ಲ ಅಂದಾಗ ಯಾವಾಗ ದೇಹದಲ್ಲಿನ ಸೆಲ್ಗಳು ಆಹಾರ ರೂಪದಲ್ಲಿ, ನಿದ್ರಾ ರೂಪದಲ್ಲಿ, ಕಾರ್ಯದ ರೂಪದಲ್ಲಿ, ಮಾತಿನ ರೂಪದಲ್ಲಿ, ಆಚರಣೆ ರೂಪದಲ್ಲಿ, ಇತರ ರೂಪಗಳಲ್ಲಿ ತನಗೆ ಇಷ್ಟವಾದಂಥ ಆಚರಣೆಯನ್ನು ಹೊಂದಿದಾಗ ತದ್ವಿರುದ್ಧವಾದಂಥ ನಿಮಗೆ ಆಹಾರ ತಂದುಕೊಟ್ರು, ನಿಮಗೆ ಸಿಹಿ ತಿಂಡಿ ಇಷ್ಟ, ಆ ಟೈಮಲ್ಲಿ ಖಾರ ತಿಂಡಿಯನ್ನು ತಂದುಕೊಟ್ರು ನಿಮ್ಗೆ ಇಷ್ಟ ಆಗೋದಿಲ್ಲ. ನಿಮಗೆ ನಿದ್ದೆ ಮಾಡ್ತಕ್ಕಂತಹ ನಿಮ್ಮದೇ ಆದಂಥ ವಿಧಾನಗಳಿರುತ್ತೆ, ಎಡಮಗ್ಲೋ ಬಲಮಗ್ಲೋ ಅಥವಾ ಯಾವುದೋ ಒಂದು ವಿಧಾನದಲ್ಲಿ ನಿಮ್ಮ ಇಷ್ಟವಾಗಿರ್ತಕ್ಕಂಥ, ಆದರೆ ನಿಮಗೆ ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀರಿ, ಹೊಸ ಜಾಗ, ಅಲ್ಲಿ ಜಾಗ ಆಗೋದಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಏನೂ ಸಮಸ್ಯೆ, ನಿಮ್ಗೆ ಮಲಗಲಿಕ್ಕಾಗಲಿಲ್ಲ, ಇನ್ಯಾವುದೋ ಒಂದು ಕಾರ್ಯವಿಧಾನದಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಪಡೆದು ಇಂಥ ಒಂದು ವೃತ್ತಿಯನ್ನು ಪಡಿಬೇಕು ಅಂತ ಇದ್ದರೆ ಆ ಒಂದು ವೃತ್ತಿ ನಿಮಗೆ ಸಿಗಲಿಲ್ಲ. ಈಗಿದ್ದಾಗ ನಿಮಗೇನಾಗುತ್ತೆ, ಕಳವಳ ಆಗುತ್ತೆ, ಕೋಪ ಬರುತ್ತೆ, ನನಗೆ ಬೇಕಾದ ತಿಂಡಿ ಸಿಗಲಿಲ್ಲ, ನನಗೆ ಬೇಕಾದ ಜಾಬ್ ಆಗಲಿಲ್ಲ, ನನಗೆ ಬೇಕಾದ ರೀತಿಯಲ್ಲಿ ನನಗೆ ಮಲ್ಕೊಳ್ಳಿಕ್ಕಾಗಲಿ, ನಿದ್ದೆ ಮಾಡಲಿಕ್ಕಾಗಲಿಲ್ಲ, ನನ್ನ ಕೆಲಸ ಕಾರ್ಯಗಳು ಹಾಳಾದು, ಈ ರೀತಿಯಾದಂಥ ಮನಸ್ಥಿತಿ ಏನಾಗುತ್ತೆ, ವಿಚಲಿತವಾಗುತ್ತೆ. ಈಗ ನಾನೇನು ಮಾಡ್ತೇನೆ, ನಿಮಗೆ ಸಿಹಿ ತಿಂಡಿಗಳು ಇಷ್ಟ, ನಿಮ್ಮ ಸಿಹಿ ತಿಂಡಿಗಳ ಇಷ್ಟಲ್ಲಿ ನಿಮ್ಮ ಆರೋಗ್ಯ ಕೂಡ ಸಪೋರ್ಟ್ ಮಾಡುತ್ತೆ. ಅದರಂತೆ ಚಿಕ್ಕದ್ರಿಂದ ಬೆಳೆದು ಬಿಟ್ಟಿದ್ದೀರಿ, ಒಂದು 20, 30, 40, 50 ವರ್ಷ ಹೀಗೆಲ್ಲ ಬೆಳೆದು ಬಿಟ್ಟಿದ್ದೀರಾ. ಆದರೆ ಈಗ ನಿಮಗೆ ಖಾರದ ತಿಂಡಿಗಳನ್ನು ಕೊಟ್ಟರೆ ಅದು ನಿಮ್ಗೆ ಇಷ್ಟ ಆಗೋದಿಲ್ಲ. ನಾನೇನು ಮಾಡ್ತೀನಿ, ಬಲವಂತವಾಗಿ ಆ ತಿಂಡಿಯನ್ನು ತಿನ್ನಿ ಅಂತೆ. ಅದು ನಿಮ್ಮ ಮನೆಯಲ್ಲಾಗಿರ್ಬೋದು, ಬೇರೆಯವರಾಗಿರ್ಬೋದು, ನಿಮಗೆ ಆಗಿರ್ಬೋದು. ಅದು ತಿಂದಂಥ ಪಕ್ಷದಲ್ಲಿ ಏನಾಗುತ್ತೆ, ನಿಮ್ಗೆ ಅದು ಅಡ್ಜಸ್ಟ್ ಆಗೋದಿಲ್ಲ.
ನಿಮಗೆ ಯಾವ ಆಹಾರ ಸೇರೋದಿಲ್ಲ ಅದನ್ನು ಬಲವಂತವಾಗಿ ಸ್ವೀಕರಿಸಿದ್ರೆ ಏನಾಗುತ್ತೆ, ವಾಮಿಂಟ್ ಬರುತ್ತೆ. ಏನಾಗುತ್ತೆ, ನಿಮಗೆ ಬಲವಂತವಾಗಿ ಯಾವುದು ನಿಮಗೆ ಬೇಡದ ಆಹಾರ ಏನಿದೆ ಅದನ್ನು ಸ್ವೀಕಾರವನ್ನು ಮಾಡಿ ಸೇವಿಸಿ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ತಿಂದಂಥ ಸಂದರ್ಭದಲ್ಲಿ ಅದು ನಿಮ್ಮ ಸೆಲ್ಸ್ಗಳು, ನಿಮ್ಮ ದೇಹದ ಸೆಲ್ಗಳಿಗೆ ಯಾವ ಸಿಹಿಯನ್ನು ತಿಂದು ಅಭ್ಯಾಸ ಆಗಿರುತ್ತೋ, ಅದನ್ನು ಜೀರ್ಣಿಸ್ಕೊಂಡು ಬದುಕುವ ಅಭ್ಯಾಸ ಆಗಿರುತ್ತೋ, ದೇಹದ ರಚನೆ ಕೂಡ ಅದೇ ರೀತಿಯಾಗಿ ಯಾರು ಸಿಹಿಯನ್ನು ತಿಂತಾರೆ ಅವರು ದಪ್ಪ ಮತ್ತು ಮೃದು ಇರ್ತಕ್ಕಂಥದ್ದು ಕೂಡ ಇರುತ್ತೆ. ಯಾರು ಖಾರವನ್ನು ತಿಂತಾರೆ ಅವರು ಗಟ್ಟಿ ಮತ್ತು ದಪ್ಪ ಇರ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ದೇಹಗಳು ಅವುಗಳೇ ಆದಂಥ ಸೆಲ್ಗಳಲ್ಲಿ ಅಡ್ಜಸ್ಟ್ ಆಗೋಗ್ಬಿಟ್ಟಿದ್ದಾವೆ, ಅಡ್ಜಸ್ಟ್ ಆಗಿರ್ತಾವೆ. ಅದೇ ರೀತಿಯಾಗಿ ಬೆಳವಣಿಗೆ ಬೆಳೆದಿರ್ತಾವೆ. ಅದರಲ್ಲಿ ವಾಂತಿ ಬರೋದಿಲ್ಲ, ಏನೂ ಬರೋದಿಲ್ಲ. ಸಿಹಿ ತಿಂತ ಇದ್ದವರು ಸಿಹಿ ತಿಂದರೆ ವಾಂತಿ ಬರೋದಿಲ್ಲ, ಖಾರ ತಿಂತಿದ್ದವರು ಖಾರ ತಿಂದರೆ ವಾಂತಿ ಬರೋದಿಲ್ಲ. ಈಗಿದ್ದಂಥ ಸಂದರ್ಭ ಸಿಹಿ ತಿನ್ನೋ ಮನುಷ್ಯನಿಗೆ ಖಾರವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾಯಿತು, ತಳಮಳ ಆಯಿತು. ಆ ಸೆಲ್ಗಳು ಹೊಟ್ಟೆಯಲ್ಲಿ ಸ್ವೀಕರಿಸಲಿಲ್ಲ, ಒಂದು ರೀತಿಯಾಗಿ ಜೀವಕ್ಕೆ ಇಷ್ಟ ಆಗಲಿಲ್ಲ. ಹಾಗೇನಾಯಿತು, ವಾಮಿಂಟ್ ಆದಂಗಾಯಿತು. ಹೀಗೆ ನಿಮಗೆ ಕಹಿಯಾದಂಥ ಕಷಾಯವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅದು ಔಷಧಿಯೇ ಸರಿ ಅಂತ ನಿಮ್ಗೆ ಕೊಟ್ಟರೆ ಏನಾಗುತ್ತೆ, ವಾಂತಿ ಆಗತ್ತೆ. ಈಗ ಈ ಆತ್ಮದ ವಿಷಯಕ್ಕೆ ಬರೋಣ. ಈಗ ಯಾವ ತಾಂತ್ರಿಕ ಕ್ರಿಯಾದಿಗಳಾಗಿರ್ತವೆ, ವಶೀಕರಣ ಆಗಿರ್ತವೆ, ವಿದ್ವೇಷಣ ಆಗಿರ್ತವೆ, ಉಚ್ಚಾಟನೆ ಆಗಿರ್ತವೆ, ಮಾರಣ ಕ್ರಿಯೆ ಆಗಿರ್ತವೆ, ಏನು ಕ್ರಿಯೆ ಆಗಿರ್ತವೆ, ಮನುಷ್ಯನನ್ನು ಹಾಳು ಮಾಡಬೇಕು, ವೃತ್ತಿಲಿ ಇತ್ಯಾದಿ ಏನೇನು ಹಾಳು ಮಾಡಬೇಕಂತೇಳಿ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವ ಸೆಲ್ಗಳು ಆಹಾರ ರೂಪದಲ್ಲಿ ಮೊದಲೇ ಹೇಳಿದಂಥ ವಿಷಯದಲ್ಲಿ ಅಡ್ಜಸ್ಟ್ ಆಗ್ತಕ್ಕಂಥವಿದ್ದು ನಿಮ್ಮ ದೇಹಕ್ಕೆ ತದ್ವಿರುದ್ಧವಾದಂಥ ಆಹಾರದ ಮೂಲಕ, ಪಾನೀಯದ ಮೂಲಕ, ಇತರೆ ಮೂಲಕ, ಯಾವುದಾದ್ರೂ ಒಂದು ಮೂಲಕ ನಿಮ್ಮ ಹೊಟ್ಟೆಗೆ ಆತ್ಮಗಳು ಸೇರುವಂತೆ ಮಾಡ್ತಾರೆ. ಅದರಲ್ಲಿ ಏನಿರುತ್ತೆ, ಆತ್ಮದಲ್ಲಿ ರೋಗಗಳಿರ್ತವೆ, ರುಜಿನಿಗಳಿರ್ತವೆ, ಸೆಲ್ಗಳು ಕೆಟ್ಟು ಹೋಗಿರ್ತವೆ, ವಾಯುತತ್ವ ಕಲುಷಿತವಾಗಿರುತ್ತೆ, ಕೆಟ್ಟ ಬುದ್ಧಿಯಿಂದ ಕೂಡಿರ್ತವೆ, ಆವರಣಗಳಾಗಿರ್ತವೆ. ಈಗ ನೀವು ಒಂದು ಪ್ಯಾರಾಸಿಟಮಲ್ ಮಾತ್ರೆನೇ ತೊಗೊಳ್ಳೋಣ, ಅದೇನು ನೋಡ್ಲಿಕ್ಕೆ ಬೆಳ್ಳಗಿದೆ, ಪುಡಿಯಾಗಿದೆ. ಅದಕ್ಕೆ ನೀವು ಒಂದು ಲೋಟ ನೀರು ಕುಡಿಬೇಕು. ಯಾಕೆ ಕುಡಿಬೇಕು ನೀರು? ಬರೀ ಮಾತ್ರೆ ಕುಡಿದ್ರಾಗೋದಿಲ್ವಾ? ಆ ಪುಡಿಯಲ್ಲಿ ಸೆಲ್ಗಳಿದೆ, ನೀರು ಕುಡಿದ್ರೆ ಜೀವಿತವಾಗ್ತವೆ. ಹಾಗೆಯೇ ಒಂದು ಆತ್ಮವನ್ನು ಕೂಡ ಧೂಳ್ತ ಅಥವಾ ಒಂದು ಬೂದಿಯ ರೂಪದಲ್ಲಿ ಅಥವಾ ಒಂದು ವಿಭೂತಿ ಪುಡಿ ಇರುತ್ತಲ್ಲ, ಆ ರೀತಿ ಬಿಳಿ ರೂಪದಲ್ಲಿ ಕೊಟ್ಟರು ಕೂಡ ಅದಕ್ಕೆ ಏನಾಗುತ್ತೆ, ದೇಹದೊಳಗಡೆ ಸೇರ್ಕೊಂಡು ನೀವು ಆಹಾರ ಸೇವನೆ ಮಾಡಿದ್ಮೇಲೆ ನೀರು ಕುಡ್ದೇ ಕುಡಿತೀರಾ, ಜ್ಯೂಸ್ ಕುಡ್ದೇ ಕುಡಿತೀರಾ. ಆ ಟೈಮಲ್ಲಿ ಏನಾಗುತ್ತೆ, ಆ ಸೆಲ್ಗಳು ಜೀವಿತ ಆಗಿಬಿಡ್ತಾವೆ. ಹೀಗೆಯೇ ಒಂದು ಮಾತ್ರೆಯ ಪುಡಿ ಸೆಲ್ಗಳು ನೀರು ಕುಡಿದಾಗ ಜೀವಿತವಾಗಿ ಕಾರ್ಯವನ್ನು ಹೇಗೆ ಮಾಡ್ತಾವೆ, ಹಾಗೆಯೇ ಆತ್ಮಗಳನ್ನು ಕೂಡ ದೇಹಕ್ಕೆ ಸೇರ್ಪಡೆಗೊಳಿಸಿದಂಥ ಸಂದರ್ಭದಲ್ಲಿ ತದ್ವಿರುದ್ಧವಾಗಿ ಸೇರ್ತು. ಏನು, ನಿಮ್ಮ ಸೆಲ್ಗಳು ಯಾವಿದ್ದಾವೆ ಆ ಸೆಲ್ಗಳು ಈ ಹಾನಿಕಾರಕ ಸೆಲ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದಿಲ್ಲ ಅಥವಾ ಇಷ್ಟಪಡೋದಿಲ್ಲ ಅಂತ ಪ್ರಶ್ನೆ ಬರೋದಿಲ್ಲ. ಆ ದೇಹಕ್ಕೆ, ಆ ಸೆಲ್ಗಳಿಗೆ ತದ್ವಿರುದ್ಧವಾಗಿರ್ತಾವೆ, ರೋಗಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ. ಆಗೇನಾಗುತ್ತೆ, ನಿಮಗೆ ವಾಮಿಂಟ್ ಬಂದಂಗೆ ಆಗ್ತಕ್ಕಂಥದ್ದು, ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಒಂದು ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡ್ತಕ್ಕಂಥದ್ದು, ನಡೆದಾಡ್ತಕ್ಕಂಥದ್ದು, ಕಾರ್ಯ ಮಾಡ್ತಕ್ಕಂಥದ್ದು, ಇತರೆ ಹೆಣ್ಮಕ್ಳಿಗಾಗಿರ್ಬೋದು, ಗಂಡು ಮಕ್ಳಿಗಾಗಿರ್ಬೋದು, ಯಾವುದಾದ್ರೂ ಸಂದರ್ಭದಲ್ಲಿ ಸುಸ್ತಾಗೋದು, ಆಲಸ್ಯ ಆಗೋದು, ವಾಮಿಂಟ್ ಬಂದಂಗೆ ಆಗೋದು, ಅಥವಾ ಹೊಟ್ಟೆನಲ್ಲಿ ಒಂದು ರೀತಿಯಾಗಿ ಗಡ್ಡೆಯಂತೆ ಆಗ್ತಕ್ಕಂಥದ್ದು, ಅದ್ರ ಮೇಲೆ ಕೂದಲುಗಳು ಬಂದಿದೆ ಅಂತಾರೆ, ಕೂದಲು ಬರೋದಿಲ್ಲ, ಬದಲಿಗೆ ಮಾಂಸದ ಎಳೆಗಳಂತೆ ಬರುತ್ತೆ. ನೀವು ನೋಡಿ ಬ್ಯಾಕ್ಟೀರಿಯಾಗಳನ್ನು ಅಥವಾ ಕೊರೋನಾ ಒಂದು ಬ್ಯಾಕ್ಟೀರಿಯಾಕ್ಕೆ ಸಂಬಂಧಪಟ್ಟರೆ ಅದರಲ್ಲಿ ಎಲ್ಲ ಕೊಂಬುಗಳ ರೀತಿಯಾಗಿ ಬಂದಿರ್ತಾವಲ್ಲ, ಆ ರೀತಿಯಾಗಿ ಅವು ಮಾಂಸ ಉಂಡೆ ಜೊತೆಗೆ ಅದು ಕೂಡ ಬೆಳ್ಕೊಬಿಡುತ್ತೆ. ಆಗೇನಾಗುತ್ತೆ, ಮನುಷ್ಯನಿಗೆ ಅವುಗಳು ರಿಲೀಸ್ ಮಾಡ್ತಾ ಇರುತ್ತೆ, ಕೆಟ್ಟ ವಾಯು, ಕೆಟ್ಟ ಅಂಶಗಳನ್ನು ರಿಲೀಸ್ ಮಾಡ್ತಾ ಇರ್ತವೆ. ಅದರಿಂದಾಗಿ ಅದು ಸೇವನೆ ದೇಹ ಅದನ್ನು ಸ್ವೀಕರಿಸೋದಿಲ್ಲ. ಯಾವ ಮನುಷ್ಯನ ದೇಹ ಯಾವ ಆಹಾರ ಸೇವನೆಯಿಂದ ಬದುಕಿತ್ತೋ ಅದಕ್ಕೆ ತದ್ವಿರುದ್ಧವಾದಂತಹ ಯಾವುದೋ ಒಂದು ಅಂಶ ದೇಹದಲ್ಲಿ ಸೇರ್ಪಡೆಗೊಂಡ್ಬಿಟ್ಟಿದೆ, ಈಗ ಅದು ಸ್ವೀಕರಿಸೋದಿಲ್ಲ. ಹಾಗೇನಾಗುತ್ತೆ, ಮನುಷ್ಯನಿಗೆ ಕೆಲ ಸಮಯ ಸಂದರ್ಭ ಆಹಾರ ಸೇವನೆ ಇತ್ಯಾದಿ ಸಂದರ್ಭಗಳಲ್ಲಿ ವಾಮಿಂಟ್ ಬಂದಂಗೆ ಆಗ್ತಕ್ಕಂಥದ್ದು, ಏನು ತಿಂದರೂ ಕೂಡ ತಿನ್ನಲಿಕ್ಕೆ ಆಗದೆ ಇರ್ತಕ್ಕಂಥದ್ದು, ಅಥವಾ ತಿಂದರೂ ಕೂಡ ವಾಮಿಂಟ್ ಆಗೋದು, ತಿಂದ್ರೂ ಕೂಡ ಜೀರ್ಣ ಆಗದೆ ಇರೋದು, ಅಥವಾ ಅಜೀರ್ಣದ ಸಮಸ್ಯೆಗಳಾಗ್ತಕ್ಕಂಥದ್ದು, ಅಥವಾ ಮೈ ಊದ್ತಕ್ಕಂಥದ್ದು, ಕೈಕಾಲುಗಳು ಊದ್ತಕ್ಕಂಥದ್ದು, ತಲೆ ತಿರುಗ್ತಕ್ಕಂಥದ್ದು, ಆ ಮನುಷ್ಯನಿಗೆ ಆಯಾಸ ಸುಸ್ತು ಆಗ್ತಕ್ಕಂಥದ್ದು, ಇಂಥದ್ದೆಲ್ಲ ಕೂಡ ಕಂಡುಬರೋದೇನು, ನಿಮ್ಮ ದೇಹಕ್ಕೆ ಯಾವ ಅಂಶ ತದ್ವಿರುದ್ಧವಾಗಿರುತ್ತೋ ಅದು ಸೇರ್ಪಡೆಗೊಂಡಿದ್ದರೆ. ಅದಕ್ಕೆ ನಾವು ಆತ್ಮ ಅಂತ ಕರಿತೇವೆ. ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳನ್ನು ಮಾಡಿದ್ರೆ ದೇಹದಲ್ಲಿ ಅಂಥ ಆತ್ಮಗಳನ್ನು ಸೇರ್ಪಡೆಗೊಳಿಸಿರ್ತಾರೆ. ಅವು ಕಲುಷಿತ ರೋಗಾಣುಗಳಿಂದ, ಕೀಟಾಣುಗಳಿಂದ, ಕೆಟ್ಟ ಬುದ್ಧಿಯಿಂದ, ಕೆಟ್ಟ ಆಚರಣೆಯಿಂದ ಕೂಡಿರ್ತಕ್ಕಂಥ ಆತ್ಮಗಳು ದೂಷಿತವಾಗಿರುವ ಕಾರಣ ನಿಮ್ಮ ದೇಹ ಸ್ವೀಕರಿಸೋದಿಲ್ಲ, ನಿಮಗೆ ಆಗ
ವಾಮಿಟ್ ಬರುತ್ತೆ. ಅವಶ್ಯಕತೆ ಮೀರಿ ಆಹಾರ ಸೇವನೆಯನ್ನು ಭಿನ್ನ ಭಿನ್ನ ರೀತಿಯಾದಂಥ ಆಹಾರ ಸೇವನೆ ಮಾಡಿದ್ರೇ ವಾಂತಿ ಬರುತ್ತೆ ಮನುಷ್ಯನಿಗೆ. ಕೆಟ್ಟ ಕೆಟ್ಟ ವಾಸನೆ ಇದ್ದರೆ ಸ್ವಲ್ಪ ಸಮಯ 1-2 ಕೆಲ ಸೆಕೆಂಡ್ ಅಂದ್ರೂ ಕೂಡ ವಾಮಿಟ್ ಬರುತ್ತೆ. ಹಾಗಿದ್ಮೇಲೆ ಆ ದೂಷಿತ ಸ್ಥಿತಿ ದೇಹದೊಳಗಡೆನೇ ಸೇರ್ಕೊಬಿಟ್ಟಿರುತ್ತೆ. ಆಹಾರದ ಮೂಲಕ, ಯಾವುದು ನೀರಿನ ಮೂಲಕ ನಿಮ್ಗೆ ಏನು ಹಾಕಿ ತಿನ್ಸಿರ್ತಾರೋ ಅದ್ರ ಮೂಲಕ ಹೋಗಿ ಸೇರ್ಕೊಬಿಟ್ಟಿರುತ್ತೆ. ಆಗೇನಾಗುತ್ತೆ, ಆ ಸಂದರ್ಭದಲ್ಲಿ ವಾಮಿಟ್ ಬಂದಂಗೆ ಆಗ್ತಕ್ಕಂಥದ್ದು. ನಿಮ್ಮ ಸೆಲ್ಗಳು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಜೀರ್ಣಿಸ್ಕೊಳ್ಳೋದಿಲ್ಲ, ಅವನ್ನು ಸ್ವೀಕರಿಸೋದಿಲ್ಲ, ವಿರೋಧಿಸ್ತಾವೆ. ಆ ಸೆಲ್ಗಳನ್ನು ಕೊಲ್ಲಲಿಕ್ಕೂ ಆಗೋದಿಲ್ಲ ಅಥವಾ ಸ್ವೀಕರಿಸಲಿಕ್ಕೂ ಆಗೋದಿಲ್ಲ. ಆ ರೀತಿಯಾದಂಥ ಸ್ಥಿತಿಲಿ ಜೀವ ಇರುತ್ತೆ. ಅದರಿಂದಾಗಿ ಮನುಷ್ಯ ಸಣಕಲಾಗ್ತಕ್ಕಂಥದ್ದು, ಒಣಕಲಾಗ್ತಕ್ಕಂಥದ್ದು, ಅಥವಾ ರೋಗ ರುಜಿನಗಳಿಗೆ ತುತ್ತಾಗ್ತಕ್ಕಂಥದ್ದು, ಆಯಾಸಕ್ಕೆ ಹೋಗ್ತಕ್ಕಂಥದ್ದು, ವಿಪರೀತ ನಿದ್ರೆ ಮಾಡ್ತಕ್ಕಂಥದ್ದು, ಕೈಕಾಲು ಉರಿಗಳು ಊತ ಬರ್ತಕ್ಕಂಥದ್ದು, ಕಣ್ಣುಗಳು ಕೆಂಪಾಗ್ತಕ್ಕಂಥದ್ದು, ತಲೆ ಕೂದಲು ಉದುರ್ತಕ್ಕಂಥದ್ದು, ಹಾಗೆ ಚರ್ಮವು ಕೂಡ ಶುಷ್ಕವಾಗ್ತಕ್ಕಂಥದ್ದು, ಕಣ್ಣಿನ ಪೊರೆಗಳೆಲ್ಲವೂ ಕೂಡ ಒಂದು ರೀತಿಯಾಗಿ ಹಳದಿ ಆಗ್ತಕ್ಕಂಥದ್ದು, ಕಪ್ಪಾಗ್ತಕ್ಕಂಥ ಇತ್ಯಾದಿ ಬೇಕಾದಷ್ಟು ಸಮಸ್ಯೆ, ಉಸಿರಾಡಲಿಕ್ಕೆ ಸಮಸ್ಯೆ ಆಗುತ್ತೆ. ಈ ರೀತಿ ಬೇಕಾದಷ್ಟು ಸಮಸ್ಯೆಗಳು ಕೂಡ ಆಗ್ತವೆ. ಹೌದು, ಈ ಮನುಷ್ಯನಿಗೆ ತಾಂತ್ರಿಕ ಕ್ರಿಯಾದಿಗಳಾದಂತಹ ಸಂದರ್ಭದಲ್ಲಿ ಆತ್ಮದ ಹಾವಳಿ ದೇಹದಲ್ಲಿದ್ದರೆ ಆ ಮನುಷ್ಯನಿಗೆ ವಾಂತಿ ಆಗತ್ತೆ. ಈ ರೀತಿ ವಾಂತಿ ಆದಂತೆ ಆಗೋದು, ಆ ವಾಂತಿಯ ಸೆನ್ಸೇಷನ್ ಆದಂತೆ ಆಗೋದು, ಇಂಥ ಸಮಸ್ಯೆಗಳು ಆ ಜೀವಕ್ಕೆ ಕಂಡುಬರುತ್ತೆ. ಇದನ್ನು ನೀವು ಗಮನಿಸಿ. ಆ ರೀತಿಯಾಗಿ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳಾಗಿದ್ದರೆ ಅಂತಹ ಆತ್ಮ ಸಮಸ್ಯೆ ನಿವಾರಣೆಗೆ ಔಷಧಿ ತಗೊಂಡು ಗುಣಪಡಿಸ್ಕೋಬೇಕು. ಇಲ್ಲಿದ್ರೆ ಅದು ಹೆವಿ ಆಗುತ್ತೆ ಮತ್ತು ದೇಹದ ಒಂದು ಸ್ಥಿತಿಗತಿ ಏನಿದೆ ಅದರ ಸ್ಥಿತಿಯನ್ನು, ದೇಹದ ಸ್ಥಿತಿಯನ್ನು ವೀಕ್ ಮಾಡ್ತಕ್ಕಂಥದ್ದಿರುತ್ತೆ, ಹಾನಿಗೆ ಒಳಪಡಿಸ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇರೋದ ಪಕ್ಷದಲ್ಲಿ, ಮಾಟಮಂತ್ರದಂಥ ಮತ್ತು ಸಮಸ್ಯೆ ಇರೋದ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದನ್ನು ಸ್ಮೆಂತ ಒಂದು ಮಾರ್ಕೆಗೆ ಇಟ್ಬೋದು. ಮನೆಯಲ್ಲಿ ಹಾರ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಆತ್ಮ ಸಮಸ್ಯೆಗೆ ಮುಕ್ತರಾಗಿದ್ದಂಥ ಮತ್ತು ಬಾಧೆಗಳ ನಿವಾರಣೆ ಮಾಡ್ಬೋದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದರ ಮನೆಯಲ್ಲಿ ಅಂಗಡಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಹೊರಗಳು ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ. ಹಾಗೆ ಅಲ್ಲಿ ಕೂಡ ಲಭ್ಯ ದೇಹಕ್ಕೆ ತಲೆಗತ್ತಿಗೆ ಆತ್ಮ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು. ಫೋನ್ ನಂಬರ್ 6364205078. ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು. ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಿಡಿಯೋದ ವಿವರಗಳು ಲಾಸ್ಟ್ ಎಂಡಿಂಗಲ್ಲಿ ಧೂಪದ ಪೌಡರ್ ಬಗ್ಗೆ ಇತ್ಯಾದಿ ಬಗ್ಗೆ ಅವಸರದಲ್ಲಿ ಹೇಳಿದ್ದೀನಿ ಅಂತ ಕಮೆಂಟ್ ಮಾಡಿರ್ತೀರ. ಬೇರೆ ಹಳೆ ವೀಡಿಯೋಗಳು ನೋಡಿ, ಒಂದು 3-4 ತಿಂಗಳ ಹಿಂದಿನ ವೀಡಿಯೋಗಳು ನೋಡಿ ನಿಧಾನ ಹೇಳಿದ್ದೇನೆ. ಆ ವಿಡಿಯೋದ ವೀಕ್ಷಿಸಿ. ವಿಶೇಷವಾಗಿ ಧೂಪದ ಪೌಡರ್ ಆಯಿಲ್ಗೆ ಸಂಬಂಧಪಟ್ಟಂತೆ ಪ್ರತ್ಯೇಕ ಒಂದು 5-6 ವೀಡಿಯೋಗಳು ಕೂಡ ಇದ್ದಾವೆ. ಅವುಗಳನ್ನು ಕೂಡ ನೀವು ವೀಕ್ಷಿಸ್ಬೋದು. ಸಮಸ್ಯೆಗಳಿದ್ದ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಜಾತಕ ಪರಿಶೀಲನೆ ಮಾಡಿಸ್ಬೋದು, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು. ಯಂತ್ರ ಮಂತ್ರದ ಬಗ್ಗೆ, ಧ್ಯಾನ, ಕುಳ್ಳಿ ಶಕ್ತಿ, ಜಗತ್ತು ಬಗ್ಗೆ, ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಅಂತ ಹೇಳ್ತೀವಿ. ನಾನು ಮುಗಿಸ್ತದೆ ಮುಂದೆ ವಿಡಿಯೋದಲ್ಲಿ ಭೇಟಿಯಾಗೋಣ.